ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರು ಐಸಿಎಆರ್ ಕೃಷಿ ವಿಜ್ಞಾನಿ ಕೇಂದ್ರ ಬೀದರ್ ಐಸಿಎಆರ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ್ ಕಾರ್ಯಕ್ರಮಡಿ ಉದ್ದಿನ ಬೆಳೆಯ ಬೇಸಾಯ ಕ್ರಮವನ್ನು ಉದ್ಘಾಟಿಸಿ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಹಾಗೂ ಔರಾದ್ ಕ್ಷೇತ್ರದ ಶಾಸಕರು ಪ್ರಭು ಚವ್ಹಾಣ್ ಅವರು ರೈತರಿಗೆ ಬೀಜ ವಿತರಣೆ ಮಾಡಿದರು. ನಮ್ಮ ಕರ್ನಾಟಕ ಬೀಜು ಎಲ್ಲರ ಮಹಾರಾಷ್ಟ್ರ ಹೋಗ್ಬಾರ್ದು. ಹೋದ್ರೆ ನಾವೇ ಕೇಸ್ ಬುಕ್ ಮಾಡ್ಕೊತೀವಿ. ನಾವು ಯಾರು ಕೇಳಲ್ಲ, ಯಾಕಂದ್ರೆ ನಮ್ಮ ಬೀಜ ರೇಟ್ ಹೋಗ್ತಾ ಇದೆ. ಆಮೇಲೆ ಬ್ಲ್ಯಾಕ್ ಮೇಲ್ ಹಾಕೊಂಡು ಯಾವ ಪಾನಿ ಬಂದ ರೈತರಿಗೆ ಯಾರು ಬೇರೆ ಬಂದ್ರೆ ಹಾಕ್ತಾ ಇಲ್ಲ. ನಾವು ಈ ತರ ಹೇಳಿಲ್ಲ. MLA ಆಗಿ ನಾನು ಆಗಿದ್ದೀನಿ, ಯಾವ ಫೋನ್ ಮಾಡಿದ್ವಿ ನಾವು ಉಲ್ಟಾ ತಿಂದ ಕೆಲಸ ನಾನು ಹೇಳಲ್ಲ. ಹೇಳಿಲ್ಲ ಹೇಳಲ್ಲ. ಫೋನ್ ಮಾಡಿದ್ವಿ, ಯಾವಾಗ ಫೋನ್ ಮಾಡಿದ್ವಿ ಅಂತ ನಮ್ದು ಇದೆ. ರೈತರಿಗೆ ಸ್ಕೀಮ್ ಪೂರ ಮಂತ್ರಿ ಹೋಗ್ಬೇಕು, ಅನ್ನದ ಅರ್ಥಾಗೆ ಸೌಲಭ್ಯ ಆಗ್ಬೇಕು. ನಮ್ಮ ಗುರಿ ಇದೆ. ನಾವು ನಮ್ಮ 4 ಸ್ಥಾನ ಆಯ್ಕೆ ಮಾಡಿದ್ರಿ. 2007, 2013, 2018, 2023 ಈ ಟೈಮ್ನಲ್ಲಿ ಹೇಳಿದ್ರು ಬಂದೋಣಪ್ಪ ಮಾಡಿ ಆಗಿಲ್ಲ. ಬಿಡಬೇಕು ಇಲ್ಲಿ ಸರ್ ಇಲ್ಲಿ ನೋಡಿ ಸರ್. ಓಕೆ ಸರ್, ರೈಟ್. ಯಾರು ಬಿಡ್ತಾ ಇದ್ರಿ? ರೈತರು ಯಾರು? ಕೇಂದ್ರ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿ ಆದಮೇಲೆ ಕೇಂದ್ರ ಸರ್ಕಾರ ಕಡೆಯಿಂದ ಪ್ರತಿ ಹಾಸ್ಪಿಟಲ್ಗೆ ಗರೀಬ್ ಬಡವರಿಗೆ ಉಚಿತ ರೇಟ್ನಲ್ಲಿ ಸಿಗಬೇಕು, ಕಡಿಮೆ ದರದಲ್ಲಿ ಸಿಗಬೇಕು. ಅದಕ್ಕಾಗಿ ಪ್ರಧಾನಮಂತ್ರಿ ಅವರು ಎಲ್ಲ ಹಾಸ್ಪಿಟಲ್ನಲ್ಲಿ ಎಷ್ಟೋ ಜಿಲ್ಲೆ ತಾಲೂಕಿನಲ್ಲಿ ಹಾಕಿದ್ದಾರೆ. ಈ ಸರ್ಕಾರವು ಬೇಕಂತೂ ವಿರೋಧ ಮಾಡ್ತಾ ಇದ್ದಾರೆ. ಈ ಸಿದ್ದರಾಮಯ್ಯ ಸರ್ಕಾರವು ಜನ ವಿರೋಧಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರವು ಬಡವರ ವಿರೋಧಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರವು ರೈತರ ವಿರೋಧಿಯಾಗಿದೆ. ನೋಡಿ, ಯಾವತ್ತು ಬಿ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಜನರಿಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಗುಂಡಾಗಿರಿ ಜಾಸ್ತಿ ಆಗ್ತಾ ಇದೆ, ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಸರ್ಕಾರಿ ನಮ್ದು ಆಗ್ತಾ ಇದೆ. ಸರ್ಕಾರಿ 5 ವರ್ಷ ಪೂರ್ಣ ಆಗಲ್ಲ.